ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನುಷಾ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂತಹ ಶನೇಶ್ವರ ಹೋಮದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಬೇಕಿದ್ದಲ್ಲಿ ಸಂಖ್ಯೆಗಳು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಜಾತಕದಲ್ಲಿ ಬುಧ ಗ್ರಹ ಸರಿಯಾಗಿರುವಂತ ಜಾಗದಲ್ಲಿಲ್ಲ ಅಥವಾ ಏನೋ ಬುಧ ಗ್ರಹದಿಂದ ಸಮಸ್ಯೆ ಆಗತ್ತೆ ಅನ್ನೋದಾದ್ರೆ ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ? ಇನ್ನು ಬುಧ ಸರಿಯಾಗಿರುವಂತಹ ಒಂದು ಮನೆಯಲ್ಲಿ ಇಲ್ಲ ಅಂದಾಗ ಏನ್ ತೊಂದರೆಗಳು ಬರಬಹುದು, ಪರಿಹಾರ ಏನ್ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಉದ್ದ ಹೇಳ್ಬೇಕು ಅಥವಾ ಚಿಕ್ಕದಾಗಿ? ಖಂಡಿತ ಗುರುಗಳೇ, ನೀವು ಮಾಹಿತಿನೂ ಕೊಡ್ತೀರಾ, ಸರಳವಾಗಿ ಕೂಡ ತಿಳಿಸ್ಕೊಡ್ತೀರಾ ಪ್ರತಿಯೊಬ್ಬರಿಗೂ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಹೇಗೆ ತಗೊಳ್ಬೇಕು ಅಂದ್ರೆ, ಬುಧ ಜ್ಞಾನಕಾರಕ. ಬಹಳಷ್ಟು ಈ ಚತುರ್ಮತಿ ತನಕ ಹೋಲಿಸ್ತಾರೆ. ಈ ನೀರಲ್ಲಿರ್ತಕ್ಕಂತಹ ಕೊಕ್ಕರೆ ಅಂತಾರೆ ಅದನ್ನ. ನಾನು ಓದಿರೋಂಥ ಭಾಷೆ ಅದನ್ನ ಕೊಕ್ಕರೆ ಅಂತಾರೆ. ಆ ಕೊಕ್ಕರೆ ನಾಟಕ ಮಾಡುತ್ತಂತೆ, ನಾನು ಕೂಡ ಹಂಸದ ಹಾಗೆ ಇರಬೇಕು ಅಂತ. ಹಂಸದ ಹಾಗೆ ಇರಬೇಕು ಅಂತಂದ್ರೆ, ಅಲ್ಲ, ನನ್ನ ವರ್ಣ ಬಿಳಿಯ ವರ್ಣ, ನೀನಿದ್ದ ಮಾತ್ರಕ್ಕೆ ಆ ಚತುರ್ಮತಿತನ ತೋರಿಸು ನೋಡೋಣ. ಹೇಗೆ ತೋರಿಸ್ಬೇಕು ಅಂತಂದ್ರೆ, ಗಗನದಲ್ಲಿ ವಾಣಿ ಹಿರಣ್ಯ ಗರ್ಭರಣ ಹೊತ್ತು ತಿರುಗಬೇಕು. ಗಗನದಲ್ಲಿ ಅಂದ್ರೆ ಬ್ರಹ್ಮ ಸರಸ್ವತಿನ ಹೊತ್ತು ತಿರುಗಬೇಕು. ಅವರ ಮುಂದೆ ಚತುರ್ಮತಿತನದ ನಾಟ್ಯವನ್ನ ಹಾಡಬೇಕು. ಬುದ್ಧಿವಂತಿಕೆಯ ಪ್ರದರ್ಶನ ಮಾಡಬೇಕು. ನೀರು ಮತ್ತು ಹಾಲು ಎರಡೂ ಬೆರೆಸಿದರೆ ಹಾಲು ಮಾತ್ರ ಸ್ವೀಕರಿಸಿ ಒಂದು ಹನಿ ನೀರನ್ನು ಕೂಡ ತೆಗೆದುಕೊಳ್ಳಬಾರದು. ಮುತ್ತನ್ನು ಬಿಟ್ಟು ಮೀನನ್ನ ಸ್ವೀಕರಿಸಬಾರದು. ಇದನ್ನು ಮಾಡಿ ತೋರಿಸು ಅಂತ ಹೇಳುತ್ತೆ. ಈ ನೀರು ಹಾಲು ಸೇರಿಸ್ಬಿಟ್ರೆ ಬ್ರಹ್ಮನ ಕೈಯಲ್ಲೂ ಸಪರೇಟ್ ಮಾಡಕ್ಕಾಗಲ್ವಂತೆ. ಮತ್ತೆ ಅದೊಂದು ವರದಾನ ಅಂದ್ರೆ ಆ ಹಂಸ ಪಕ್ಷಿಗೆ ಮಾತ್ರ ಅಂತೆ. ಅದಕ್ಕೆ ಯಾರಾದ್ರೂ ಮಾತಾಡುವಾಗ ಅವ್ರ ಭಾಷಣದಲ್ಲಿ ಏನಾದ್ರು ತಪ್ಪಾದ್ರೆ, ಅವ್ರು ಮಾತಾಡೋಂತ ಆ ಭಾಷಣದಲ್ಲಿ ಏನಾದ್ರೂ ತಪ್ಪಾದ್ರೆ, ದಯವಿಟ್ಟು ನಾನೀಗ ಏನು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೀನೋ ನನಗಷ್ಟು ಅನುಭವ ಇಲ್ಲ, ನಾನು ಏನಾದ್ರೂ ತಪ್ಪು ನೋಡಿದ್ರೆ ಹಂಸಕ್ಷೀರ ನ್ಯಾಯದಂತೆ ತಾವು ಪರಿಗಣಿಸಬೇಕು, ಹಂಸಕ್ಷೀರ ನ್ಯಾಯದಂತೆ ನೀವು ಕಾಣಬೇಕು ಅಂತ ಹೇಳ್ತಾರೆ. ಏನ್ ಹಂಸಕ್ಷೀರ ನ್ಯಾಯ ಅಂದ್ರೆ, ನಾನು ಮಾತಾಡ್ತಕ್ಕಂಥ ಈ ಮಾತುಗಳಲ್ಲಿ ಏನಾದ್ರೂ ಅಂತ ಹುಳುಕ ಕಾಣಿಸ್ಕೊಂಡ್ರೆ, ನಿಮಗೆ ಅಂತ ತೂಕವಿಲ್ಲದ ಕಾಣಿಸ್ಕೊಂಡ್ರೆ, ತೂಕ ಇರೋದು ಯಾವುದೋ ಒಂದು ಇತ್ತಲ್ಲ ಅಂದ್ರೆ ಆ ಹಂಸ ಅದಕ್ಕೆ ಬೇಕಾಗಿರೋ ಹಾಲು ಮಾತ್ರ ಸ್ವೀಕಾರ ಮಾಡುತ್ತೆ. ಆ ಹಾಲು ಜೊತೆಗೆ ಬೆರೆತಿರ್ತಕ್ಕಂಥ ನೀರನ್ನು ಒಂದು ಹನಿನೂ ಮುಟ್ಟಲ್ಲ ಅದು. ಹಾಗೆ ನೀವು ನಿಮಗೆ ಏನು ಅವಶ್ಯಕತೆ ಅದನ್ನ ದಯವಿಟ್ಟು ಸ್ವೀಕಾರ ಮಾಡಿ. ಆ ನೆಗೆಟಿವ್ ಅನ್ನ ನೀವು ಅದನ್ನ ಗಾಸಿಪ್ ತರ ಮಾತಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ನನಗೆ ನ್ಯಾಯ ಕೊಡಿ ಅಂತ ಕೇಳಿಕೊಳ್ತಾ ಮಾತಾಡ್ತಾನೆ. ಹಾಗೆ ಈ ಬುಧನ ಒಂದು ಸಾಮರಸ್ಯದ ಸಂಬಂಧ ಹೇಗೆ ಅಂತಂದ್ರೆ, ಇಲ್ಲಿ ಯಾರು ಇರ್ತಾರೋ ಅವನ ಜೊತೆಗೆ ಹಾಗೆ ಬುಧ ಪರಿವರ್ತನೆ ಆಗ್ಬಿಡ್ತಾನೆ. ರಾಹು ಇದ್ರೆ ರಾಹು ಜೊತೆಗೆ ಸೇರ್ಕೊಂಡ್ಬಿಡ್ತಾನೆ, ಗುರು ಇದ್ರೆ ಗುರು ಜೊತೆಗೆ ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ಒಂದು ಚತುರ್ಮತಿತನ ಅಂತ ಹೇಳ್ತಾರೆ. ಒಂದು ವ್ಯಾಪಾರವನ್ನ ಮಾಡ್ಬೇಕಾದ್ರೆ ಯಾರಾದ್ರೂ ಮಾತಾಡ್ತಾರೆ, ಅಯ್ಯೋ ಅವತ್ತು ಏನು ಮಂಕ ಕೌದು ಬಿಟ್ಟಿತ್ತು, ನನಗೆ ಏನ್ ತಪ್ಪು ಮಾಡ್ಬಿಟ್ನ ನಾನು ಅಂತ ಹೇಳ್ತಾರೆ. ಬುಧ ಸರಿ ಇಲ್ಲ ಅಂದ್ರೆ ಮಾತಾಡ್ತಿದ್ವಿ, ಏನಾಗಿತ್ತೇನೋ ಅವತ್ತು ನಾನು ಆ ರೀತಿ ಮಾಡಬಾರ್ದಾಗಿತ್ತೆ ನಾನು. ಹಾಗೆ ಅವ್ರಿಗೆ ಒಳಗಡೆನೆ ಯಾರಿಗೂ ಹೇಳ್ಕೊಳ್ಳೋದು ಅವರೇ ನೋವುಂಡ್ತಾ ಇರ್ತಾರೆ. ಇದು ಬುಧ ನಿಮಗೆ ಜಾತಕದಲ್ಲಿ ಸರಿ ಇಲ್ಲ ಅಂತ ಮಾಡೋ ಕೆಲಸ ಇದು. ಅದಕ್ಕಾಗಿ ಬುಧ ಏನಾದ್ರೂ ಲಗ್ನಾತ್ ಸೆಕೆಂಡ್ ಹೌಸ್, ಅದು ಸೆಕೆಂಡ್ ಹೌಸ್ ವಾಕ್ ಸ್ಥಾನ ಅಥವಾ 4ನೇ ಕುಟುಂಬ ಸ್ಥಾನ, ಉಚ್ಚ ಸ್ಥಾನ. ಫಾರ್ ಎಕ್ಸಾಂಪಲ್ ಮಿಥುನ ಲಗ್ನ ಅನ್ಕೊಳ್ಳೋಣ. ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿ ಅವನೇ ಆಗಿರ್ತಾನೆ, ಚತುರ್ಥದಲ್ಲಿ ಕನ್ಯಾದಲ್ಲಿ ಉಚ್ಚ ಸ್ಥಾನ. ಅಥವಾ ಸಿಂಹ ಲಗ್ನವಾಗಿ 2ನೇ ಮನೆ ಉಚ್ಚ ಸ್ಥಾನ. ಮಾತಾಡ್ತಾರೆ, ಅಷ್ಟೇ ಮಾತಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅವರ ನಾಲೆಡ್ಜ್ ಆಗಿರ್ಬೋದು, ಅವರ ಟಾಕಿಂಗ್ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ. ಇದೇ ಬುಧ ಏನಾದರೂ ನಿಮಗೆ ಅಲ್ಲಿಗೆ ಮಿಥುನ ಲಗ್ನ ತಂದುಕೊಂಡ್ರೆ 10ನೇ ಮನೆಯಲ್ಲಿ ನೀಚ, ಮೀನದಲ್ಲಿ ನೀಚನಾಗ್ಬಿಡ್ತಾನೆ. ಸರಿ, ಇಲ್ಲಿ ನೀಚನಾದ್ರೆ ಅವನ ಕೆಲಸಗಳು ಏನೋ ಮಾಡ್ತಾನೆ, ಅಲ್ಲಿ ಬುದ್ಧಿ ಉಪಯೋಗಿಸಕ್ಕೆ ಆಗಲ್ಲ. 10ನೇ ಮನೆ ಮೊದಲೇ ಉದ್ಯೋಗ, ಅವನ ಉದ್ಯೋಗದಲ್ಲಿ ಎಷ್ಟು ಏಳ್ಸ್ಕೊಂತಾನಂದ್ರೆ ಬರೀ ಇದೇ ಆಗೋಯ್ತು ನಿನಗೆ, ಪ್ರತಿನಿತ್ಯ ಎಷ್ಟು ಸಲ ಹೇಳ್ಕೊಟ್ರು ಅದನ್ನೇ ಮಾಡ್ತೀನಿ, ಅದೇ ತಪ್ಪು ಮಾಡ್ತಾ ಇದೀಯ ಅಂತೇಳಿ ನಮಗೆ ವ್ಯವಹಾರದ ಜ್ಞಾನ, ವ್ಯಾಪಾರದ ಜ್ಞಾನ, ಚತುರ್ಮತಿತನವನ್ನೇನಾದ್ರೂ ಕೊಡಬೇಕು ಅಂತಂದ್ರೆ ಬುಧ ತುಂಬಾ ಚೆನ್ನಾಗಿರಬೇಕು.
ಬುಧ ನಮಗೆ ಹಾಗಿಲ್ಲ ಗುರುಗಳೇ. ನಮ್ಮ ವ್ಯವಹಾರ ವ್ಯಾಪಾರ ಎಲ್ಲ ಕೂಡ ನಾವೇನ್ ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾನೆ ಅಂತಂದ್ರೆ ಬುದ್ಧಿ ಉಪಯೋಗಿಸಿದ್ರೆ ಮಾತ್ರ ನಿಮ್ಗೆ ಅವಕಾಶ ಕೊಡ್ತಾನಂತೆ ಭಗವಂತ. ಭಗವಂತ ಅನ್ನುವ ಶಾಪವೂ ಕೊಡೋದಿಲ್ಲ, ವರವೂ ಕೊಡೋದಿಲ್ಲ, ಅವಕಾಶಗಳು ಕೊಡ್ತಾನಂತಂದ್ರೆ ಆ ಅವಕಾಶಗಳಿಗೆ ಬುಧನ ಪ್ರೇರಣೆ ಆದ್ರೆ ನೀವು ಬುದ್ಧಿನ ಉಪಯೋಗಿಸ್ಕೊಂಡು ಆ ಕೆಲಸ ಮಾಡ್ಕೊಂಡು ಆಚೆ ಬರ್ತೀವಿ. ಒಟ್ಟಾರೆ ನನ್ನ ಕೆಲಸ ಸಕ್ಸಸ್ ಆಗಬೇಕು, ನಾನು ಏನ್ ಮಾಡ್ತಾ ಇದ್ದೀನೋ ಅದರಲ್ಲಿ ಅದ್ಭುತವಾಗಿರೋ ಅಭಿವೃದ್ಧಿ ನಾನು ಕಾಣಬೇಕು ಅನ್ನೋದೇ ನಿಮ್ಮ ಧ್ಯೇಯ ಸಂಕಲ್ಪವಾದರೆ, ಈಗ ನಾನು ಬುಧನದ್ದೊಂದು ನಿಮಗೆ ಚಾರ್ಟ್ ಕಳಿಸ್ಕೊಡ್ತೇನೆ. ಅದನ್ನ ನೋಡ್ತಾ ಆ ಸಂಖ್ಯೆಗಳನ್ನ ಬರ್ಕೊಳ್ಳಿ. ಎಲ್ಲಿ ಬರೀತೀರಿ, ಎಲ್ಲಿ ಬರಿಬೇಕು ಅಂತಂದ್ರೆ ಬುಧನಿಗೆ ಸಂಬಂಧಪಟ್ಟ ಮೊದಲ ಸಬ್ಜೆಕ್ಟ್ ಅಂತಂದ್ರೆ ಜ್ಞಾನವೇ. ಒಂದು ಪುಸ್ತಕದಲ್ಲೇ ಬರೀಬೇಕು, ಬರೀ ಅಂಕೆಗಳು ಅಷ್ಟೇ ಅವು. ಆ ಅಂಕೆಗಳು ಅದ್ರ ಜೊತೆ ನಾನು ಏನ್ ಕೊಡ್ತೀನಿ ಮಂತ್ರವನ್ನ ಬರೆಯುವಂಥದ್ದು. ಆ ಅಂಕೆಗಳ ಮೇಲೆ ಕೈ ಇಟ್ಟು ನೀವು ಬುಧನ ಮಂತ್ರ ಹೇಳೋದು. ಓಂ ಬ್ರಾಂ ಬ್ರೀಂ ಬ್ರೋಂ ಬುಧಾಯ ನಮಃ ಅನ್ನೋ ಮಂತ್ರವನ್ನಾಗ್ಲಿ, ಓಂ ಬುಧಾಯ ನಮಃ ಅನ್ನೋ ಮಂತ್ರವನ್ನಾಗ್ಲಿ, ಪ್ರೀಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಾಂಬುದಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ. ಇನ್ನು ಮೊದಲೇ ಸೌಮ್ಯ ಪುತ್ರ ಅಂದ್ರೆ ಚಂದ್ರನ ಮಗ. ಮೊದಲೇ ತಂದೆ ಮಗನಿಗೂ ಸ್ವಲ್ಪ ಆಗೋದಿಲ್ಲ, ವಿರಸ ಭಾವಗಳು. ಹಾಗಾಗಿ ನಿನಗೆ ನಾನು ಈ ರೀತಿ ವಂದನೆ ಮಾಡ್ತಿದ್ದೇನೆ ಸ್ವಾಮಿ. ನನ್ನಲ್ಲಿ ಯಾವುದು ಲೋಪ ಇದೆಯೋ ಆ ಲೋಪವನ್ನ ಕಳಚಿ ನನ್ನನ್ನೇ ಹೇಗೆ ಒಂದು ಲೋಹ ತರ ತಯಾರು ಮಾಡ್ತೀಯೋ, ನನಗೆ ಬೇಕಾಗಿದ್ದನ್ನು ಪಡೆದುಕೊಳ್ಬೇಕು. ಅಲ್ಲಿ ನೀನು ವಾಕ್ ಅಂದ್ರೆ ನನ್ನ ಮಾತು ಅವರಿಗೆ ಚೆನ್ನಾಗಿ ಇಷ್ಟವಾಗಿ, ಆ ಚೆನ್ನಾಗಿ ಇಷ್ಟವಾಗಿರ್ತಕ್ಕಂತಹ ಮಾತುಗಳ ನಡವಳಿಕೆಯಿಂದ ನಡತೆಯಿಂದ ನನ್ನದಾಗಿರ್ತಕ್ಕಂಥ ಅಷ್ಟು ಕೆಲಸಗಳು ಒಂದು ಸಾಮ್ರಾಜ್ಯ ಸೃಷ್ಟಿ ಮಾಡತಕ್ಕ ಶಕ್ತಿ ನಿನ್ನಲ್ಲಿದೆ. ಆ ಶಕ್ತಿ ನನಗೆ ದಯಪಾಲಿಸುವಂತೇಳಿ ನೀವು ಬುಧನನ್ನ ಪ್ರಾರ್ಥನೆ ಮಾಡಿದರೆ ಸಂಪೃಕ್ತಿ ಯೋಗದಲ್ಲಿ ಅವ ನಿಮಗೆ ಕಾಣಿಸಿಕೊಡ್ತಾನೆ. ಅಂತಹ ಬುಧನ ಜ್ಞಾನ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ನಿಮಗೆ ಬೇಕಾದಷ್ಟು ಹಣ ಇದೆ, ಅದು ಎಲ್ಲಿ ಉಪಯೋಗ ಮಾಡಬೇಕು, ಏನ್ ಮಾಡ್ಬೇಕು ನಿಮ್ಗೆ ಗೊತ್ತೇ ಇಲ್ಲ. ಅದಿನ್ಯಾರ ಪಾಲು ಆಗತ್ತೆ. ಅದ ನಮ್ಮ ಹತ್ರ ಹಣ ಇಲ್ಲ, ಪಡೆದುಕೊಳ್ಬೇಕು ಅಂತಂದ್ರೆ ಬುಧನ ಕೃಪೆಯೇ ಬೇಕು. ಹೆಚ್ಚಿಗೆ ನಿಮಗೆ ವ್ಯವಹಾರ ವ್ಯಾಪಾರದಲ್ಲಿ ಚತುರ್ಮತೆ ತನ ಕೊಡಬೇಕು ಅಂತ ಖುಷಿಯಿಂದ ಏನ್ ಮಾತಾಡ್ದ ಕಣಯ್ಯ ಆ ವ್ಯಕ್ತಿ, ಎಷ್ಟು ಚೆನ್ನಾಗಿತ್ತ ಕಣಯ್ಯ. ಆದ್ರೆ ಮಾತು ಕೊಟ್ರೆ ಹಾಗೆ ಕೊಡ್ತಾನೆ ಕಣೆ, ಮಾತು ಕೊಟ್ರೆ ನಡ್ಕೊಳ್ತಾನೆ ಕಣಯ್ಯವ. ಇದನ್ನ ಮಾಡ್ಸೋದೇ ಬುಧ. ಮಾತು ಕೊಟ್ಟ ನಡ್ಕೊಳ್ತಾರವ. ನೀವು ಅಷ್ಟೇನೆ ಮಾತು ಕೊಟ್ಟ ನಡ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮಗೆ ಯಾರಾದ್ರೂ ಮಾತು ಕೊಟ್ಟ ನಡ್ಕೊಳ್ಬೇಕಾದ್ರೂ ಬುಧನ ಕೃಪೆಯೇ ನಿಮಗಿರಬೇಕು. ಆ ತರ ಬುಧನಿಗೆ ಸಂಬಂಧಪಟ್ಟ ಯಂತ್ರವನ್ನ ನೀವು ಬರೆದುಕೊಳ್ತಾ ಒಂದು ಪುಸ್ತಕದಲ್ಲಿ ಬರೀತಕ್ಕಂಥದ್ದು. ಅದು ಕೂಡ ಗ್ರೀನ್ ಪೆನ್ ಆದ್ರೆ ಅವನ ವರ್ಣ ಅದಾಗಿರುತ್ತೆ. ಆ ಗ್ರೀನ್ ಪೆನ್ ಅಲ್ಲಿ ನೀವು ಆ ಲೈನ್ ಅನ್ನು ಹಾಕೊಡ್ತಕ್ಕಂಥದ್ದು, ಆ ಅಕ್ಷರಗಳನ್ನ ನೀವು ನಮೂದನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಪ್ರೇಯರ್ ಮಾಡಿ, ಪ್ರತಿನಿತ್ಯ ಪ್ರೇಯರ್ ಮಾಡೋದು. ನಿಮ್ಮ ಬಲಾಸ್ತವನ್ನ ಕಣ್ಣಿಗೆ 6 ಸಲ ನಮಸ್ಕಾರ ಮಾಡ್ಕೊಳ್ಳೋದು, ಮತ್ತೆ ಆ ಪುಸ್ತಕವನ್ನ ಅಲ್ಲಿಟ್ಟು ಪಲಾಯನ ಆಗ್ತಕ್ಕಂಥದ್ದು. ನಿಮ್ಮ ಕೆಲಸಕ್ಕೆ ನೀವು ಹೋಗ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆಗ ಬುಧನ ಕೃಪೆ ಅಷ್ಟು ತಮಗಾಗತ್ತೆ. ಖಂಡಿತವಾಗ್ಲೂ ಗುರುಗಳೇ, ಬುಧ ಅಂತಂದ್ರೆ ಒಂದ್ ರೀತಿ ಚುರುಕು, ಇನ್ ಜೊತೆಗೆ ಮಾತು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಒಂದು ಮನೇಲಿ ಇದ್ರೆ ಅಂತ ಕೂಡ ತಿಳಿಸ್ಕೊಟ್ರಿ. ಯಾವ ರೀತಿಯಾಗಿರುವಂತ ಯಂತ್ರದ ರಚನೆಯನ್ನ ಮಾಡ್ಕೊಳ್ಬೇಕು ಅಂತ ಚುರುಕು ಅಂತ ಕೇಳ್ತೀನಿ. ಮತ್ತೆ ನಮ್ಮ ಮಧ್ಯದಲ್ಲಿ ಮಾತಾಡ್ತೀನಿ. ಚುರುಕು ಅಂದ್ರೆ ಮರ್ಕಿರಿ ಈ ಮಾತಾಡ್ತಾರೆ ನೋಡಿ, ಹಾಡಿದ್ರೆ ಪಾದ್ರಸ ತರ ಹಾಡ್ಬೇಕು, ನಿಧಾನ ಮಾಡ್ಕೊಂಡಿರ್ತಾರಲ್ಲ. ಮರ್ಕ್ಯುರಿ ಅಂದ್ರೆ ಬುಧ ಅಂದ್ರೆ ಅಷ್ಟು ಇರ್ಬೇಕು. ನೀವು ಆಕ್ಟಿವ್ ಆಗಿರ್ಬೇಕು. ನಿಮ್ಗೆ ಆಕ್ಟಿವ್ ಆಗಿರ್ಬೇಕು. ನೀವು ಮಾಡೋ ಕೆಲಸದಲ್ಲಿ ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ, ಚಲನಸ್ಥಿತಿಯಲ್ಲಿ ಇರ್ಬೇಕು ಅಂದ್ರೆ ಬುಧನ ಕೃಪೆ ಬೇಕು. ಖಂಡಿತವಾಗ್ಲೂ ಗುರುಗಳೇ, ಬುಧನ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ರೆ, ಜೊತೆಗೆ ಯಂತ್ರದ ರಚನೆಯನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.